ಚಿಕ್ಕ ಮಗು ಮುಗ್ಕೊಂಡಿದ್ದೀವಿ. ವಾಸನೆ ಸ್ಮೆಲ್ಲು ಅದೇ ಮಳೆ ಬಂದ್ರೆ ತುಂಬಾ ಕಷ್ಟ ಪಡ್ತೀವಮ್ಮ. 2 ತಿಂಗಳು ನಮ್ಮ ಮನೆ ಇನ್ನೂ ಒಣಗಿಲ್ಲ, ನಮ್ಮ ಮನೆ ಒಣಗಿಲ್ಲ. 2 ತಿಂಗಳು ಇಲ್ಲಿವರೆಗೂ ತೇಲಾಡ್ತಾ ಇದೀವಿ. ಎಲ್ಲ ಹೋಯ್ತು, ಸಾಮಾನು ಗೀಮಾನು ಅಕ್ಕಿ ಗಿಕ್ಕಿ ದೇವ್ರು ಇಷ್ಟು ನಾ ಮೂರ್ತಿ ಮಡಗಿದೆ. ಮೂರ್ತಿ ಹೋಗಿತ್ತು, ನಾನು ಹೇಳ್ಕೊಳ್ಳಿಲ್ಲ. ಏನೇ ಇರ್ಲಿ ನಾವು ಖುಷಿ. ಒಂದಿರಕ್ ಮನೆ ಇಲ್ಲ, ನನ್ಗೊಂದು ಗೂಡಿಲ್ಲ, ಯಾರು ಇಲ್ಲ ನನಗೆ. ನಾಳೆ ದಿವಸ ನನ್ಗೊಂದು ಕೊಡೋರಿಲ್ಲ. ಏನ್ ಮಾಡೋಣ, ಯಾರು ಹೇಳ್ಕೊಳ್ಳೋಣ? ಬಲದ್ವನ ಮೇಡಮ್, ನಮ್ಗಿನ್ನೇನಿಲ್ಲ. ಮೇಲೆ ಒಂದು ಆಗೋಗ್ರೆ ಮನೆಗಳ್ದು ಅಷ್ಟೇ ಸಾಕು. ಅವ್ರ ಕೈ ಮುಗಿದ್ ಬೇಡ್ಕೊತೀವಿ. ಅದಕ್ಕೆ ಏನ್ ಮಾಡುವ ದುಡ್ಡು ಇಲ್ಲ, ಆಧಾರಗಳು ಇಲ್ಲ, ಎಲ್ಲ ಕುಚ್ಕೊಂಡು ಹೋಯ್ತು. ಎಲ್ಲ ಮಳೆ ಸೋರುತ್ತಮ್ಮ, ಎಲ್ಲ ಸೋರುತ್ತೆ. ನೋಡಿ ಎಲ್ಲ ನೋಡಿ, ಫುಲ್ಲು ನೋಡಿ, ಎಲ್ಲಿ ಮಲ್ಲಿಕೊಳಕ್ ಅದು ಜಾಗ ಇರಲ್ಲ. ಫುಲ್ಲು ಇಲ್ಲಿವರೆಗೂ ಮಳೆ ಸುರಿತದೆ. ಕುಡಿಯಕ್ಕೆ ನೀರೆಲ್ಲ ಏನ್ ಸರ್, ಎಲ್ಲ ಮರಿ ನೀರು ಸರ್ ಇದು. ಹಾಯ್ ಹಲೋ ನಮಸ್ಕಾರ, ನೀವ್ ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅರ್ಪಿತಾ. ಎಸ್, ನಾವ್ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಇದು ಸ್ಲಮ್ ಇನ್ ಬೆಂಗಳೂರು ಅಲ್ಲ, ಬೆಂಗಳೂರು ಇನ್ ಸ್ಲಮ್ ಅಂತ. ನನ್ನ ಒಂದು ಮನವಿ ಏನು ಅಂದ್ರೆ, MLA ಕೃಷ್ಣಪ್ಪ ಅವರೇ ಇಲ್ಲಿ ವೆಂಕಟೇಶ್ವರ ನಗರದಲ್ಲಿರೋ ಸ್ಲಮ್ ಜನ ಎಲ್ಲ ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಿದ್ದಾರೆ. ನಿಮಗೆ ಸನ್ಮಾನ ಬೇರೆ ಇಟ್ಕೊಂಡಿದ್ದಾರೆ. ಆದಷ್ಟು ಬೇಗ ಇಲ್ಲಿಗೆ ಬಂದು ಜನಗಳ ಹತ್ರ ಮಾತಾಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ನೀವು ಇಲ್ಲಿ ಬಂದು ನೋಡ್ಬೋದು ಎಷ್ಟು ಸಫೋಕೇಟ್ ಆಗಿದೆ ಅಂದರೆ ಜಾಗ. ಸುಮ್ಮನೆ ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಟೋದಲ್ಲ, ಇಲ್ಲಿ ಬಂದು ಇಲ್ಲಿರೋ ಜನಗಳನ್ನ ಮಾತಾಡಿಸಿ ಅವರ ಸಮಸ್ಯೆಗಳಿಗೆ ಸಹಾಯ ಮಾಡಿ. ನಿಮ್ಮನ್ನು ಅವರೆಲ್ಲ ಓಟ್ ಹಾಕಿ ಗೆಲ್ಸಿರೋದೇ ಅದಕ್ಕೋಸ್ಕರ. ಆದರೆ ನೀವೇನು ಕೆಲಸ ಮಾಡ್ತಿದ್ದೀರಾ? ಒಬ್ಬೊಬ್ರು ಹೇಳ್ತಾರೆ 25 ವರ್ಷನೇ ಆಯಿತು ನಾವು ಅವ್ರ ಹತ್ರ ಮಾತಾಡಿ ಇದ್ರ ಬಗ್ಗೆ ಅಂತ. ಆದರೆ ನೀವೇನಕ್ಕೆ ಅವ್ರಿಗೆ ಬಂದು ಏನು ಸಹಾಯ ಮಾಡ್ತಿಲ್ಲ ಅನ್ನೋವಂಥದ್ದು. ನಾನು ಏನು ಹೇಳ್ತೀನಿ ಅಂದರೆ, ಆದಷ್ಟು ಬೇಗ ಇಲ್ಲಿಗೆ ಬಂದು ಈ ಜನಗಳ ಹತ್ರ ಮಾತಾಡಿ ಅವ್ರಿಗೆ ಏನು ಪರಿಹಾರ ಬೇಕು ಅಂತ ಅನ್ಸುತ್ತೋ ಅದನ್ನ ಆದಷ್ಟು ಬೇಗ ಮಾಡಿಕೊಡಿ ಅಂತ ಹೇಳ್ತೀನಿ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು? ನಾವು 30-40 ವರ್ಷದಿಂದ ಇದ್ದೀವಿ. 40 ವರ್ಷ ಏನು ಪ್ರಯೋಜನ ಇಲ್ಲ. ಮನೆ ಕಟ್ಕೊಳ್ಳಿಲ್ಲ, ಎಲ್ಲಾ ಮನೆ ಸೀಳ್ ಬಿಟ್ಟೈತೆ, ಎಲ್ಲಾ ಕಡೆ ಇದು ಬಿದ್ದೈತೆ, ಗೋಡೆನೆ ಬಿದ್ದೈತೆ, ಈ ತರ ಸೋರ್ತೈತೆ. ಎಲ್ಲ ಅರ್ಜಿಗಳು ಕೊಟ್ರೆ ಕಿವಿಗೆ ಹಾಕೊಳಲ್ಲ. ಒಂದಿದ್ದಿಲ್ಲ, ಎಲ್ಲ ಮಳೆ ಬಂದು ಕೊಚ್ಕೊಂಡೋಯ್ತು. ಫುಲ್ಲು ಮಳೆ ಬಂದು ನೀರು ತುಂಬಿ ಆಯ್ತು. 1.5 ತಿಂಗಳು 2 ತಿಂಗಳಿಂದ ನಾನು ಮಳೆ ಬಂದಾಗಿಲ್ಲ, ಹುಷಾರಿಲ್ಲ, ತೀರಾಮನ, ಯಾರು ನೋಡೋರಿಲ್ಲ. ಹೆಂಗೆ ನಾವು ಮಾಡಬೇಕು? ಗೌರ್ಮೆಂಟ್ ಇಂದ ಹೆಲ್ಪ್ ಇಲ್ಲ. ಒಬ್ರು ಒಂದು ಇದು ತಂದ್ಕೊಡೋರಿಲ್ಲ. ನಿಜ ನೋಡಿ, ಏನು ಕಿವಿಗೆ ಹಾಕೊಳ್ಳಿಲ್ಲ, ಯಾರು ಒಂದು ಹೆಲ್ಪ್ ಇಲ್ಲ ನಮ್ಗೆ. ಎಲ್ಲ ಮೂಲೆಗೆ ಹೆಸರು. ಏನ್ ಮಾಡೋಣ? ನಾವು ಜೀವನ ಹೆಂಗ್ ಮಾಡ್ಬೇಕು? ನಿಮ್ಮ ಆರೋಗ್ಯನೂ ಸರಿ ಇಲ್ಲ ಅನ್ಸುತ್ತೆ. ನಿಜವಾಗ್ಲೂ ಮಾತ್ರೆ ತೋರಿಸ್ತೀನಿ. ಮಾತ್ರೆ ತಂದಿದ್ದೀನಮ್ಮ, ಹುಷಾರಿಲ್ಲ ನನಗೆ. ನೋಡಿ ಎಷ್ಟು ಮಾತ್ರೆ ತಿಂದು ಸಾಯ್ತಾ ಇದ್ದೀನಿ. ಒಂದಿರಕ್ ಮನೆ ಇಲ್ಲ, ನನ್ಗೊಂದು ಗೂಡಿಲ್ಲ, ಯಾರು ಹೆಲ್ಪ್ ಇಲ್ಲ ನನಗೆ. ನಾಳೆ ದಿವಸ ನನ್ಗೊಂದು ಕೊಡೋರಿಲ್ಲ. ಏನ್ ಮಾಡೋಣ, ಯಾರಿಗೆ ಹೇಳ್ಕೊಳ್ಳೋಣ? ಈ ಸ್ಮೆಲ್ಲಿಂದ ಎಲ್ಲ ಆರೋಗ್ಯ ಸಮಸ್ಯೆಗಳಾಗ್ತಿಲ್ವಾ ನಿಮ್ಗೆ? ಏನೋ ಭಗವಂತ ಇರೋದಕ್ಕೆ ಈ ತೊರೆ ನೀರು ಬಂದ್ರು ಅಷ್ಟೇ, ಏನ್ ಬಂದ್ರು ಅಷ್ಟೇ, ಇಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ. ಈ ವಾಸನೆ ಕುಡಿಲಿ, ಏನೇ ಮಾಡ್ಲಿ, ದೇವ್ರು ಬಡವ್ರಗಳಿಗೆ ಆರೋಗ್ಯವಾಗಿ ಮಡ್ಗವ್ನೆ. ಅಂದ್ರೂ ಈ ಗಲೀಜು ನೀರು ನುಗ್ಗೋದನ್ನ ಸ್ವಲ್ಪ ತಡೆಗಟ್ಕೊಡ್ಲಿ. 1 ದಿವಸನ 2 ದಿವಸನ ಮಳೆ ಬಂದ್ರೆ ನಿದ್ದೆ ಬರಲ್ಲ. ಬೇಸಿಗೆಯಲ್ಲಿ 2 ತಿಂಗಳು ಮಾತ್ರ ಮನಿಕೊಂತೀವಿ ನಾವು. ಇನ್ ಮಿಕ್ಕಿದ್ದೆಲ್ಲ ಎಲ್ಲಿ ನುಗ್ಬಿಡುತ್ತೋ, ಯಾವಾಗ ಬಂದ್ಬಿಡುತ್ತೋ, ಏನ್ ಬರುತ್ತೋ, ಇದೇ ಸಮಸ್ಯೆ. ಮಳೆ ಬಂದ್ರೆ ತುಂಬಾ ಕಷ್ಟ ಪಡ್ತೀವಮ್ಮ. 2 ತಿಂಗಳು ನಮ್ಮ ಮನೆ ಇನ್ನೂ ಒಣಗಿಲ್ಲ, ನಮ್ಮ ಮನೆ ಒಣಗಿಲ್ಲ. 2 ತಿಂಗಳು ಇಲ್ಲಿವರೆಗೂ ತೇಲಾಡ್ತಾ ಇದೀವಿ. ಎಲ್ಲ ಹೋಯ್ತು, ಸಾಮಾನು ಗೀಮಾನು ಅಕ್ಕಿ ಗಿಕ್ಕಿ ದೇವ್ರದು ಇಷ್ಟು ನಾ ಮೂರ್ತಿ ಮಡಗಿದೆ. ಮೂರ್ತಿ ಹೋಗಿತ್ತು, ನಾನು ಹೇಳ್ಕೊಳ್ಳಿಲ್ಲ. ಏನೇ ಇರಲಿ ನಾವು ಖುಷಿ. ಕಷ್ಟ ಕೊಟ್ಟರು ಭಗವಂತನೇ, ಸುಖ ಕೊಟ್ಟರು ಭಗವಂತನೇ. ಅವನು ಬಿಟ್ಟು ನಾವು ಮಾತಾಡೋ ಶಕ್ತಿ ಇಲ್ಲ ಯಾವತ್ತಿದ್ರು. ಅವ್ರು ಹಂಗವ್ರೆ ಅಂತ ನಾನು ಹೋಗ್ಲಿ, ಅಪ್ಪ ಬತ್ತಾನೆ, ಯಾರೋ ನಿಮ್ಮಂಥವ್ರು ಅವರೇ ಮಾಡಿಕೊಡ್ತಾರೆ. ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ಏನು ಅವರಿಂದ ನಮಗೆ. ನಾನು ಕೇಳ್ತೀನಿ 10 ಜನಕ್ಕೆ ಒಳ್ಳೇದಾಗಲಿ. ಇವಾಗ ನನ್ನ ಕೈಕಲ್ ಚೆನ್ನಾಗೈತಮ್ಮ,
ನಮ್ಮಂಗೆ ಎಷ್ಟೋ ಜನ ಅವ್ರೆ ಅನಾಥ ಮಕ್ಕಳು ಅನಾಥರು ಅವ್ರಿಗೊಂದು ಎಲ್ಪು ನಾನು ಬೇಕಾದ್ರೆ ನನ್ನ ಒಂಥರ ನಂದೇ ಒಂಥರ ದಾನ್ವಿಷ್ಟಿ ನಾನು ಹೇಳೋ ಅಂಥ ಶಕ್ತಿ ಇಲ್ಲ ನೋಡು. ಅವ್ರು ಮಾತಾಡ್ತವ್ರೆ ಹೋಗ್ಬಿಟ್ರು, ಬರಮ್ಮ ನಾನು ಮಾತಾಡ್ತೀನಂತ ಮಾತಾಡ್ಬೇಕಲ್ವಾ? ಯಾಕೆ ನೋಡಿ ಹಿಂಗೆ ಇಷ್ಟೇ ತಿಳ್ಕೊಬಿಡ್ರಿ. ಅದಕ್ಕೆ ಇಲ್ಲಿ ಒಳ್ಳೇದು ಮಾಡಬೇಕು ಅಂತ ನನ್ನ ಆಸೆ ಐತೆ. ಅವರು DK ಆಫೀಸು, ಕೃಷ್ಣಪ್ಪರ ಆಫೀಸು ಎಲ್ಲರಿಗೂ ಕೊಟ್ಟಿದ್ದಾರೆ ಅರ್ಜಿ. ಪಾಪ ಆಂಜನೇಯಮೂರ್ತಿರ್ದು ಏನು ತಪ್ಪಿಲ್ಲ, ಅವ್ರದ್ದು ಅವರು ಎಲ್ಲ ಕಡೆನೂ ಕೊಟ್ಟಿದ್ದಾರೆ, ಎಲ್ಪ್ ಮಾಡಿದ್ದಾರೆ. ಶ್ರೀನಾಥ್ ಅಣ್ಣ ಅನ್ನೋರು ಊಟ ಕಿರಣ್ ಗೌಡ್ರು ಶ್ರೀನಾಥ್ ಅಣ್ಣರು ಬಂದು ಬೆಳಗಾನೆ ಎದ್ದಿದ್ದಾರೆ. ಅವರು ನೀರು ನುಗ್ಗಿರೋದಕ್ಕೆ ಅವರು ಎದ್ದು ಓಡಾಡಿ ಈ ಜನಗಳು ಹೋಗಿ ನಮ್ಮೇರೆ ನಾವು ಇದೇ ಮಾಡಿರೋದೇ ಹೊರ್ತು ಬೇರೆ ಯಾರು ಮಾಡಲಿಲ್ಲ. ಲೀಡ್ರುಗಳು ಎಲ್ಲ ತಿರ್ವಾಕ್ ಮುಚ್ಚಾಕಿ ನಮ್ಮದು ಮಾಡ್ರಿ ಅಂತ ಹೇಳಿರುತ್ತಾರೆ. ಬಲದ್ವನ ಮೇಡಮ್, ನಮ್ಗಿನ್ನೇನಿಲ್ಲ, ಈ ನೆಲೆ ಒಂದು ಆಗೋಗ್ಬಿಟ್ರೆ ಮನೆಗಳ್ದು ಅಷ್ಟೇ ಸಾಕು. ಅವ್ರ ಕೈ ಮುಗಿದು ಬೇಡ್ಕೋತೀನಿ. ಆ ಕೆಚ್ ಪೆನ್ನಲ್ಲಿ ಬರೆದ್ಬಿಟ್ಟು ಹೋಗಿದ್ರು, ಅದು ಮಳೆ ಬಂದು ಎಲ್ಲ ಹೋಗ್ಬಿಡ್ತು. ಇವಾಗ ಅದೇ ಬೇಕಂತೆ ಅವ್ರಿಗೆ, ಸ್ಲಮ್ ಬೋರ್ಡ್ ಅವ್ರಿಗೆ. ಆ ನಂಬರ್ ನಾವು ಹಾಕಿದ್ವಲ್ಲ, ಆ ನಂಬರ್ ಇಲ್ಲ, ನಾವೇನು ಮಾಡೋಣ? ಇವಾಗ ನಿಮ್ಗೆ ಬರೆಯೋಕ್ಕಾಗಲ್ಲ. ಶಿಫ್ಟಿಂಗ್ ಮನೆ ಎಷ್ಟು 36 ಮನೆ ಶಿಫ್ಟಿಂಗ್ ಮನೆ ಐತೆ ಮೇಡಮ್, ಅದು ಕೊಟ್ಟಿಲ್ಲ. ಹಾಂ, ಇನ್ನೂ ಕೊಟ್ಟಿಲ್ಲ. ಕೊಡ್ತೀವಿ ಅಂತವ್ರೆ, ಕೊಟ್ಟಿಲ್ಲ. ಅರ್ಜಿಗಳೆಲ್ಲ ತೊಗೊಂಡವ್ರು, 2 ಸಲ ಕೊಟ್ಟಿದ್ದೀವಿ, ಆದರೂ ಇನ್ನೂ ಕೊಟ್ಟಿಲ್ಲ. ಹಾಂ, ಇನ್ನೇನು ಮಾಡಮ್ಮ ಹೇಳೋದು? ಆವಾಗಿಂದನೂ ನಾವು ಹಿಂಗೆ ಮಳೆ ಬಂದಾಗೆಲ್ಲ ಹಿಂಗೆ ಬರ್ಕೊಂಡು ಹೋಗ್ತಾರೆ, ಏನೋ ಅನುಕೂಲ ಮಾಡಲ್ಲ, ಏನೂ ಇಲ್ಲ. ಚಿಕ್ಕ ಮಗು ಮುಗ್ಕೊಂಡಿದ್ದೀವಿ, ಅಕ್ಕಿ ಎಲ್ಲ ನೆಂದೋಯ್ತು, ಆಮೇಲೆ ಬಟ್ಟೆ ಹಾಕೋದೆಲ್ಲನೂ ನೆಂದೋಯ್ತು, ಎಲ್ಲ ತಗೊಂಡೋಗಿ ಮೋರಿಗೆ ಎಸ್ತು. ಕೆಲವು ಜನಕ್ಕೆ ಬಂದೈತೆ, ಕೆಲವು ಜನಕ್ಕೆ ಬಂದಿಲ್ಲ. ಮೋರಿ ನೋಡಿದ್ರೆ ಬಾತ್ರೂಮ್ ಎಲ್ಲ ಕಟ್ಕೊಂಡು ಕೂತೈತೆ, ವಾಸನೆ ಸ್ಮೆಲ್ಲು ಅದೇ ನೀರೇ ತಗೊಂಡು ನಾವು ಕುಡಿತಾ ಇದ್ದೀವಿ. ಬರೋದಿಲ್ಲ. ಓ, ಕಾಸು ಬಂದೈತೆ, ಇದು ಬಂದೈತೆ ಅಣ್ಣ, ನಮಗೆ ಕಾಸು ಕೊಡ್ತಾಯಿಲ್ಲ ಇಲ್ಲಿ. ಯಾರು ಕೊಡ್ತಾ ಇಲ್ಲ? ಇಲ್ಲಿ ಅಪೇಸಲ್ಲಿ ಕೊಡ್ತಾಯಿಲ್ಲ, ಇವರು ಕಾರ್ಪೇಸರು. ಕಾಸು ಬಂದೈತೆ ನಿಮ್ದು, ಇದು ನೋಡ್ರಿ ಅಂತಾರೆ. ನಮ್ಗೆ ಹೇಳೋ ಗೊತ್ತಿರ್ತಾನೆ, ಆಧಾರ್ ಕಾರ್ಡ್ ನಂಬರ್ ಹೇಳ್ರಿ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾರೆ, ಕೊಡೋದಿಲ್ಲ ಅವರು. ಅಲ್ಲಿರೋಲ್ಲ ಕಡ್ರೆ ಆಗ್ಬಿಟ್ರೆ ಕೇಳೋದಿಲ್ಲ, ಅವ್ರದ್ದೇ ಅಲ್ಲ ರಾಜಭಾರ. ಹೌದು, ಇನ್ನೇನು ಸಮಸ್ಯೆ ಇಲ್ಲ ಮೇಡಮ್ರೆ. ಕುಡಿಯೋಕೆ ನೀರು ವಾಸನೆ ನಿಂತ್ಕೊಳಕ್ಕಾಗಿಲ್ಲ, ಕುಡಿಯೋಕೆ ಸ್ಮೆಲ್ಲು ನಿಂತ್ಕೊಳಕ್ ಆಯ್ತಾ ಇಲ್ಲ. ಸಿದ್ದರಾಮಯ್ಯ ಇತ್ತ ಬತ್ತಲ್ಲ, ಅವ್ರಿಗೆ ಏನಂದ್ರೆ ಓಟ್ ಆಗ್ತಾ ಬೇಕು ಅವಾಗ ಬರ್ತಾರೆ, ಇವಾಗ ಬರಲ್ಲ ಅವರು. ಹೌದು ಮೇಡಮ್, ನಾವು ಹೇಳೋದು ತಪ್ಪತ್ತಿಲ್ಲ. ನೀವು ಬೇಕಾದ್ರೆ ನೀರು ಬಿಡ್ತಾ ಬರ್ರಿ, ನಾಳೆ ಬರ್ರಿ, ನೀವು ನೋಡಿ ನಿಮ್ಗೆ ಇಟ್ಕೊಡ್ತೀವಿ ಒಂದು ಬಾಟ್ಲಿ ನೀರು. ನಿಂತ್ಕೊಳಕ್ಕಾಗೋದಿಲ್ಲ, ನಾವೇನು ಕುಡಿಯೋದು? ಸಕ್ಕ ಸ್ಮೆಲ್ಲು ಒಂಥರ ಹೆಂಗೆ ಕರ್ರೋಗಿ ಬೇಷನ್ ಬಂದಂಗೆ ಬರ್ತೈತೆ. ಅದನ್ನ ಒಂದು ಅರ್ಧ ಅವರ್ ನಾವು ಬಿಟ್ಬಿಟ್ಟು ಕುಡಿಯೋಕೆ ಅದರನ್ನೆಲ್ಲೇ ಜಾಲ್ರ ಹಿಡ್ಕೊಂಡು ಇಲ್ಲ ಬಟ್ಟೆ ಹಾಕೊಂಡು ಸೋಸ್ಕೊಂಡು ಹಿಡ್ಕೊಂಡು ಒಳಗಡೆ ಇಕ್ಕೊಂತೀವಿ. ಇನ್ನೇನು ಮಾಡೋಣ ನಾವು, ನಮ್ಮಂಥ ಬಡವರು ಹೇಳೋಣ ಅಂದರೆ. ಇಲ್ಲಿ ಮೋರಿ ನೀರು ವಾಸನೆಗೆ ಇನ್ನೇನು ಮಾಡ್ತೀಯ? ಜ್ವರ ಕೆಮ್ಮಲು ಮಕ್ಕಳಿಗೆ ಎಲ್ಲ ಒಂದು ಪ್ರತಿಯೊಂದು ಬರುತ್ತೆ. ಹಾಂ, ಎಲ್ಲ ಇದು ಇರೋರು ತಗೊಂಬಂದು ಕುಡಿತಾರ. ನಮ್ಮಂತ ಬಡವರು ಬಗ್ಗರು ಏನು ಮಾಡೋಣ? ಹಾಂ, ನೋಡ ಆ ಡ್ರಮ್ಗಳು ಇಕ್ಕೊಂಡಿದೀವಿ, ಆ ಡ್ರಮ್ಗಳಲ್ಲಿ ಹಿಡ್ಕೊಬೇಕು ಮಾಡ್ಕೊಬೇಕು ಬಟ್ಟೆಗಳು. ಅದರಲ್ಲೇನೇ ಚಿಕ್ಕ ಮಕ್ಕಳು. ಇವಾಗ ನಾನು 5 ತಿಂಗಳು ಮಗು, ಇವಾಗ ಅದು ಬಾತ್ರೂಮ್ಗೆ ಹೋದ್ರೆ ನೀರಿಲ್ಲ ಅಂತನ್ನೋದಕ್ಕೆ ವಾಸನೆ ನೀರೇ ಹಿಡ್ಕೊಳೋದು, ಅದ್ರಲ್ಲೇ ಜಾಲ್ಸಾಕೋದು, ಅದರಲ್ಲೇ ಒಣಗಾಕೋದು, ಅದರಲ್ಲೇ ಮಡ್ಚಿಕೋದು. ಅದು ಬಟ್ಟೆ ಸ್ಮೆಲ್ ಬರ್ತದೆ, ಮಗಿಗೆ ಹುಷಾರಿಲ್ದಂಗೆ ಆಗ್ತದೆ.